ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ಹೋಗೋಣ ಮೊದಲನೇ ಅಪ್ಡೇಟ್ಗೆ. ನಿನ್ನೆ ಮ್ಯಾಚ್ ಆದ ನಂತರ ಕ್ಲಾರಿಟಿ ಸಿಕ್ಕಿದೆ. ಬಿದ್ದಿದೆ ದಂಡ ಮುಂಬೈ ಇಂಡಿಯನ್ಸ್ನ ಕೋಚಿಂಗ್ ಸ್ಟಾಫಿಗೆ. ಅದೇ ಕರಣ್ ಪೊಲಾರ್ಡ್ ಅವರಿಗೆ ಬಿದ್ದಿದೆ ಗುರು. ಒಂದು ಡಿಮೆರಿಟ್ ಪಾಯಿಂಟ್ನ ಹಾಕಿದ್ದಾರೆ, ಜೊತೆಗೆ 15% ಆಫ್ ದ ಮ್ಯಾಚ್ ಫೀಸ್ನ ಫೈನ್ ಆಗಿ ಹಾಕಿದ್ದಾರೆ IPL ಅವರು. ಏನಕ್ಕೆ ಅಂತಂದರೆ ಫೋರ್ತ್ ಅಂಪೈರ್ ಹತ್ರ ಜಾಸ್ತಿ ರೊಚ್ಕೆದ್ಬಿಟ್ಟು ಅಬ್ಯೂಸಿವ್ ಆಗಿ ಮಾತಾಡೋದಂತೆ, ರೊಚ್ಕೆದ್ಬಿಟ್ಟು ಬ್ಯಾಡ್ ಲ್ಯಾಂಗ್ವೇಜಲ್ಲಿ ಮಾತಾಡೋದಂತೆ. ಅದಕ್ಕೋಸ್ಕರ ಆಗಿದೆ. ಫಸ್ಟ್ ಟೈಮ್ ಆಯಿತು ಫೋರ್ತ್ ಅಂಪೈರ್ ಹತ್ರ ಹೋಗ್ಬಿಟ್ಟು ಮಾತಾಡೋದು. ಇನ್ಫ್ಯಾಕ್ಟ್ ಆಂಟಿ ಫ್ಲವರ್ಸ್ ನಮ್ಮ RCBಯ ಕೋಚನ್ನೇ ಹಾಕಿಸ್ಕೊಂಡಿದ್ರು. ಸೊ ಈ ಕೋಚಿಂಗ್ ಸ್ಟಾಫ್ಗಳು ಹಾಕಿಸ್ಕೊಳ್ಳೋದಾಗೋಗ್ಬಿಟ್ಟಿದ್ರು. ಪ್ಲೇಯರ್ಸ್ ಹಾಕಿಸ್ಕೊಂತಿದ್ರು ಮುಂಚೆ, ಬಟ್ ಇವಾಗ ಕೋಚಿಂಗ್ ಸ್ಟಾಫ್ಗಳು ಕೂಡ ಹಾಕಿಸ್ಕೊಂತ ಇದ್ದಾರೆ. ಅಪೇಂಡ್ ಬಿಟ್ಟು ಅಂಬತಿ ರಾಯುಡು ಅವರು RCB ಬಗ್ಗೆ ಮಾತಾಡಿದರೆ ನಾಟಿನ ನೆಗೆಟಿವೇ. ನಾವು ನಾರ್ಮಲ್ ಆಗಿ ನೋಡೋದು ಅಂಬತಿ ರಾಯುಡು ಅವರು ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡಿದ್ದಾರೆ RCB ಬಗ್ಗೆ ಅಂತ. ಬಟ್ ಈ ಸಲ ಅವ್ರು ಪ್ರಿಡಿಕ್ಟ್ ಮಾಡಿದ್ರು RCB ಪಕ್ಕ ಪ್ಲೇಆಫ್ಸಿಗೆ ಕ್ವಾಲಿಫೈ ಆಗ್ತಾರೆ ಅಂತ. ಇನ್ಫ್ಯಾಕ್ಟ್ ಫಸ್ಟ್ ಅದನ್ನೇ ಹೇಳಿದ್ರು, RCB ಟೀಮೇ ಪಕ್ಕ ಕ್ವಾಲಿಫೈ ಆಗುತ್ತೆ ಅಂತ. ಯಾಕಂದ್ರೆ ಲಾಸ್ಟ್ ಇದನ್ನ ನೋಡ್ಬಿಟ್ಟು ಫುಲ್ ಫಿದಾಗಿ ಹೋಗ್ಬಿಟ್ಟು CSK ಎಲ್ಲ ಬಿಟ್ಬಿಟ್ಟು, ಇನ್ಫ್ಯಾಕ್ಟ್ CSK ಕ್ವಾಲಿಫೈ ಆಗಲ್ಲ ಅಂತಲೇ ಹೇಳಿದ್ರು. ಇನ್ನು ನೋಡೋಣ CSK ಕ್ವಾಲಿಫೈ ಆಗುತ್ತಾ ಆಗಲ್ವ ಅಂತ. ಬಟ್ RCB ಪಕ್ಕ ಕ್ವಾಲಿಫೈ ಆಗುತ್ತೆ ಈ ಸಲ, ಪಕ್ಕ ಟಾಪಿಗಂತೂ ಬಂದೇ ಬರುತ್ತೆ ಅಂತ ಅವ್ರು ಖಚಿತವಾಗಿ ಹೇಳಿದ್ರು. ಸೊ ಇವಾಗ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ RCB ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದರೆ RCB ಸಖತ್ತಾಗಿ ಆಡುತ್ತೆ, ನಾನು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ದೆ ಮಸ್ತಾಗಿ ಆಡುತ್ತೆ ಈ ಸೀಸನ್ ಅಂತ. ಆ್ಯಂಡ್ ಕಂಪ್ಲೀಟ್ ಕ್ರೆಡಿಟು ನನಗೆ ಕೊಡಬೇಕು. ಅಲ್ಲಾಗಿರೋ ಹೌದು ಚೆನ್ನಾಗಿ ಆಡುತ್ತೆ ಅಂತ ಹೇಳಿದ್ದೆ, ಓಕೆ ನಿನ್ನ ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ, ಮೇಲ್ಗಡೆ ಬಂದಿದೆ ನಮ್ಮ RCB, ಓಕೆ. ಬಟ್ ಎಂತೆಂಥ ಮಾತುಗಳು ಅಂದಿರೋದು RCB ಬಗ್ಗೆ ಆಗಿರಲಿ, ವಿರಾಟ್ ಕೊಹ್ಲಿ ಬಗ್ಗೆ ಆಗಿರಲಿ ಈ ಹಿಂದೆ. ಹೌದು ಲಾಸ್ಟ್ ಸೀಸನು ಬಾಯಿ ಮುಚ್ಚಿಬಿಟ್ರಿ ಹಿಂಗೇನೆ. ಸೀಸನ್ ಸ್ಟಾರ್ಟಿಂಗಲ್ಲಿ ನೆಗೆಟಿವ್ ಆಗಿ ಮಾತಾಡಿದ್ದು ನಮ್ಮ RCB ಬಗ್ಗೆ. ಬಟ್ ಸೀಸನ್ ಎಂಡ್ ಆಗ್ತಾ ಇದ್ದಂಗೆ ಗಪ್ ಚುಪ್ ಎದ್ದು ಓಡೋಗ್ಬಿಟ್ಟಿದ್ರು, ಹಂಗೆ ಕಾಮೆಂಟ್ರಿ ಬಾಕ್ಸ್ ಪ್ಯಾನಲಿಂದನೇ ಓಡೋಗ್ಬಿಟ್ಟಿದ್ರು. ಬಟ್ ಇವಾಗ ಈ ಸೀಸನು ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಮಾತಾಡ್ತಿದ್ರು RCB ಬಗ್ಗೆ. ಸೊ ಖಂಡಿತ ಪಾಸಿಟಿವ್ ಆಗಿ ಮಾತ್ರ ಇವ್ರಿಗೆ ಮೆಚ್ಕೊಳ್ಳೇಬೇಕು. RCB ಬಗ್ಗೆ ಪಾಸಿಟಿವ್ ಆಗಿ ಮಾತ್ರ ನಾವೇನೋಗಿ ಭಯನ ಇವ್ರನ್ನ. ಬಟ್ ಕ್ರೆಡಿಟ್ ಹೋಗಬೇಕು ಇವ್ರಿಗೆ ಅಂತ ಹೇಳಿದ್ರಲ್ಲ, ಒಂದೊಂದು ಮಾತಾಡಿರೋದು ಗುರು ನೀನು RCB ಬಗ್ಗೆ ಈ ಹಿಂದೆ. ಏನೋ ಈ ಸೀಸನ್ ಏನೋ ಮಾತಾಡಿರ್ಬೋದು ಪಾಸಿಟಿವ್ ಆಗಿ, ಈ ಸೀಸನ್ ಸ್ವಲ್ಪ ಕ್ರೆಡಿಟ್ ಕೊಡೋಣ, ಪ್ರಿಡಿಕ್ಷನ್ ಚೆನ್ನಾಗಿ ಮಾಡಿದ್ಯಾ ಅಂತ. ಬಟ್ ಒಂದೊಂದ ಮಾತಾಡಿರೋದು ನೀನು ಹಿಂದೆ. ಅಪೇಂಡ್ ನಂಬರ್ 3 ವಿರಾಟ್ ಕೊಹ್ಲಿ ಅವರು ಕ್ರಿಕ್ಬಸ್ ಅವ್ರ ಜೊತೆಗೆ ಮಾತಾಡ್ತಾ ಹೇಳಿದರೆ ಲಾಸ್ಟ್ ಸೀಸನ್ ಟ್ರೋಫಿನ ಗೆಲ್ತಾ ಇದ್ದಂಗೆ ಅವರಲ್ಲಿ ಯಾವ ಥರ ವೈಬ್ರೇಷನು ಬಂತು ಅಂತ. ಅಂದರೆ ನೋಡ್ದಲ್ಲಪ್ಪ ಸಿಕ್ಕಾಪಟ್ಟೆ ಹತ್ಬಿಟ್ರು ಅವ್ರು, ವರ್ಲ್ಡ್ ಕಪ್ ಗೆದ್ದಾಗಲೇ ಹತ್ತಿರಲಿಲ್ಲ. ಸೊ ಈ ಟೈಮು ಸಿಕ್ಕಾಪಟ್ಟೆ ಹೇಳು ಅನ್ನೋದು ಬಂದ್ಬಿಡ್ತು ಅವರಿಗೆ. ಸೊ ಅವ್ರು ಹೇಳೋ ಪ್ರಕಾರ ನೋಡ್ತವ್ರೆ ಅವ್ರಿಗೆ ಈ ಥರ ಅನ್ನಿಸ್ತಂತೆ. ಆಲ್ ದೋಸ್ ಎಮೋಷನ್ಸ್, ಆಲ್ ದೋಸ್ ಫೀಲಿಂಗ್ಸ್ ಕೇಮ್ ಔಟ್ ಇನ್ ಎ ಫಾರ್ಮ್ ಆಫ್ ಜಸ್ಟ್ ಬೀಯಿಂಗ್ ಆನ್ ಮೈ ನೀಸ್. ಅದು ನಾನು ಕೂತ್ಕೊಂಡಿದ್ದಾನೆ ಅಂದರೆ ಎಮೋಷನ್ಸು ಫೀಲಿಂಗ್ಸು ಹಂಗೆ ಪಟ್ಟಣಂಗೆ ಬಂದ್ಬಿಡ್ತು. ಸೊ ಎಲ್ಲ ಫೀಲಿಂಗ್ಸ್ ಎಮೋಷನ್ಸ್ ಇದನ್ನು ಕೂತ್ಕೊಂಡಿದ್ದು ನಾನು. ಇವ್ರು ವಿರಾಟ್ ಕೊಹ್ಲಿ ಆ ಮ್ಯಾಚ್ ಕೂತ್ಕೊಳ್ಳೋದು ನೋಡಿಲ್ಲ ನಾವು, ಯಾಕಂದರೆ ಅದೊಂದೇ ಮ್ಯಾಚ್ ಕೂತ್ಕೊಂಡಿದ್ದು. ಆಮೇಲೆ ಫೋಲ್ಡಿಂಗ್ ಮೈ ಹ್ಯಾಂಡ್ಸ್ ಆ್ಯಂಡ್ ಸೇಯಿಂಗ್ ಥ್ಯಾಂಕ್ ಯು, ಜಸ್ಟ್ ನನಗೆ ಹಂಗೆ ಅನಿಸಿದಷ್ಟೇ. ಕೈ ಕಟ್ಕೊಂಡು ಥ್ಯಾಂಕ್ ಯು ಹೇಳ್ಬೇಕಷ್ಟೇ. ಥ್ಯಾಂಕ್ ಯು IPLಗೆ ಥ್ಯಾಂಕ್ ಯು ಹೇಳ್ಬಿಡ್ಬೇಕು. ಯಾಕಂದರೆ ಅಷ್ಟು ಆಟ ಆಡಿಸ್ಬಿಟ್ಟಿದ್ದ ಒಂದು ಟ್ರೋಫಿ. ವಿರಾಟ್ ಕೊಹ್ಲಿನಾಗಿರಲಿ RCBನಾಗಿರಲಿ 18 ವರ್ಷ ಆದ ನಂತರ 17ನೇ ನಂಬರ್ ಜರ್ಸಿಗೆ ಟ್ರೋಫಿ ಬರುತ್ತೆ ಅಂತ ಅಂದರೆ ಸೊ ಒಂಥರ ಅದು ಕೋಇನ್ಸಿಡೆನ್ಸ್ ಥರ ಕೂಡ ನಮಗೆ ಅನ್ನಿಸ್ಬಿಡ್ತು. ಸೊ ಹೇಳಿದ್ದಾರೆ ನಂಗೆ ಆ ಥರ ಎಮೋಷನ್ಸು ಫೀಲಿಂಗ್ಸು ಇತ್ತು ಅಂತ. ಅಪೇಂಡ್ ನಂಬರ್ 4 ಒಂದು ಸ್ಟ್ರಾಂಗ್ ಪ್ರಿಡಿಕ್ಷನ್, ಬೋಲ್ಡ್ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ ರವಿ ಅಶ್ವಿನ್ ಅಣ್ಣ ಅವರು. ಹ್ಯಾವ್ ಎ ಸ್ನಿಕಿ ಫೀಲಿಂಗ್ ದಟ್ ವಿ ಮೇ ಸಿ ಎ ಫಿನಿಷರ್ ಕಮ್ ಇನ್ ಪ್ಲೇಸ್ ಆಫ್ ಓವರ್ಟರ್ನ್ ಫಾರ್ CSK ಟುಮಾರೋ. ಹೌದು, ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂದರೆ MS ಧೋನಿ ಅವರು ಲಕ್ನೋಗೆ ಹೋಗಿ ತಲುಪಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಸೊ ಫಸ್ಟ್ ಮ್ಯಾಚಿಗೆ ಅವರು ಟ್ರಾವೆಲ್ ಮಾಡಿದ್ದಾರೆ ಅನ್ನೋದು ನೋಡ್ತು ಅಂತ ಅಂದಾಗ ಓವರ್ಟನ್ ಬೇರೆ ಆಬ್ಸೆಂಟ್ ಆಗಿರೋದ್ರಿಂದ ಇಂಜುರಿ ಆಗಿಬಿಟ್ಟು ಸೊ ಇವ್ರು ಯಾಕೆ ಎಂಟ್ರಿ ಕೊಡಬಾರ್ದು ಅನ್ನೋ ಥರ ಸೊ ಇವರಿಗೆ ಅನಿಸಿದೆ ಅಂತ ಕಾಣ್ತದೆ. MS ಧೋನಿ ಮೊದಲನೇ ಮ್ಯಾಚ್ ಆಡ್ತಾರೆ ಈ IPL ಅಂತ. ಯಾಕಂದರೆ ನೆಕ್ಸ್ಟ್ ಮ್ಯಾಚ್ ಅಂತೂ ಆಡಲೇಬೇಕು MSD ಅವರು. ನಾನೇ ಹೇಳಿದ್ದೀನಿ 18ನೇ ತಾರೀಕು ಪಕ್ಕ ಖಚಿತವಾಗಿ ಆಡ್ತಾರೆ ಚೇಪಕಲ್ಲಿ ಅಂತ. ಸೊ ಒಂದು ಸ್ವಲ್ಪ ಟಚ್ ಬರಬೇಕಲ್ಲ, ಮ್ಯಾಚ್ ಟಚ್ ಒಂದು ಸ್ವಲ್ಪ ಟಚ್ ಅನ್ನೋದಕ್ಕಿಂತ ಅವ್ರು ಚೆನ್ನಾಗಿ ಆಡಬೇಕು ಗುರು. ಯಾಕಂದರೆ CSK ಇನ್ನೂ ರೇಸಲ್ಲಿ ಇದ್ದಾರೆ, ಲಕ್ನೋ ರೇಸಲ್ಲಿಲ್ಲ. ಟಚ್ ಗಿಚ್ ಎಲ್ಲ ಏನೂ ಬರೋದಿಲ್ಲ, ಮಸ್ತಾಗಿ ಆಡಬೇಕು ಅಂತಲೇ ಸಿಕ್ಕಾಪಟ್ಟೆ ಪ್ರಿಪೇರ್ಡ್ ಆಗೇನೋ ಬಂದಿರ್ತಾರೆ. ಸೊ ನೋಡೋಣ ಏನಾಗುತ್ತೆ ಇವತ್ತು ಕತೆ ಅಂತ MS ಧೋನಿದು. ಅಪೇಂಡ್ ನಂಬರ್ 5 ಜಸ್ಸಿ ಬಾಯ್ ಮಾತಾಡಿದ್ದಾರೆ ಕ್ಯಾಪ್ಟನ್ಸಿ ರಿಲೇಟೆಡು. ಇದೊಂದೇ ಗುರು ನನಗೆ ಬಾಕಿ ಇರೋದು. ಟೆಸ್ಟ್ ಮ್ಯಾಚ್ನು ಕೂಡ ಕ್ಯಾಪ್ಟನ್ಸಿನ ನಿಭಾಯಿಸ್ಬಿಟ್ಟಿದ್ದೀನಿ ನಾನು, ಆ್ಯಂಡ್ T20 ಕೂಡ ಕ್ಯಾಪ್ಟನ್ಸಿ ನಿಭಾಯಿಸಿದ್ದೀನಿ. ಇಂಟರ್ನ್ಯಾಷನಲ್ ಫಾರ್ಮೇಟ್ ಅಂತ ಬಂದಾಗ IPL ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಆ್ಯಂಡ್ ಅವ್ರು ಹೇಳೋದೇನು ಅಂದರೆ ಇವಾಗ ಸಿಕ್ಕಾಪಟ್ಟೆ ಟಾಕ್ ಅಂತೂ ನಡೀತದೆ, ನೆಕ್ಸ್ಟು ಸೀಸನ್ ಬರೋದಿದೆಯಲ್ಲ ಮುಂಬೈ ಇಂಡಿಯನ್ಸ್ ಅವರು ಜಸ್ಪ್ರೀತ್ ಬುಮ್ರಾಗೆ ಕ್ಯಾಪ್ಟನ್ಸಿ ಕೊಟ್ಬಿಡ್ತಾರೆ ಅಂತ. ಪ್ಯಾಟ್ ಕಮಿನ್ಸ್ ಅವರಿಗೆ ಕೊಟ್ಬಿಟ್ಟು ಸಕ್ಸಸ್ನ ಕಂಡಿಲ್ವ SRH ಅವರು, ಅದೇ ರೀತಿ ಇವರು ಕೂಡ ಕೊಡಬೇಕು ಅಂತ ಅನ್ಕೊಂತವ್ರೆ. ಅಟ್ಬಿಟ್ಟು ಇವ್ರನ್ನ ಈಚೆಗಡೆ ಅನ್ನೋ ಥರ ಎಲ್ಲ ಸಿಕ್ಕಾಪಟ್ಟೆ ಟಾಕ್ ನಡೀತೈತೆ. ಗೊತ್ತಿಲ್ಲ ಅದಾಗುತ್ತೋ ಆಗಲ್ವೋ. ಬಟ್ ಇವ್ರು ಹೇಳ್ತಿರೋದು ಏನು ಅಂದರೆ ODI ಕ್ಯಾಪ್ಟನ್ಸಿ ಒಂದು ಬಾಕಿ ಇದೆ ನನಗೆ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಅಂತ ಬಂದಾಗ. ಸೊ ಅದು ಆಗೋದು ಯಾಕೋ ಕಾಣಿಸ್ತಾ ಇಲ್ಲ ನನಗೆ, ಅಸಾಧ್ಯ ಥರನೇ ಕಾಣಿಸ್ತಾ ಇದೆ. ಹೌದು ಎಲ್ಲ ರಿಪ್ಲೇಸ್ಮೆಂಟ್ ಅಂತೂ ಆಯಿತು. T20 ಕ್ಯಾಪ್ಟನ್ ರಿಪ್ಲೇಸ್ ಮಾಡಿದಾಯ್ತು, ಸುಮ್ಮನೆ ಅವ್ರು ಒಂಥರ ಟೆಂಪ್ರವರಿ ಕ್ಯಾಪ್ಟನ್ ಆಗಿದ್ರು. ಟೆಸ್ಟು ಕೂಡ ರಿಪ್ಲೇಸ್ ಮಾಡಿದ್ದಾಯ್ತು ಶುಭ್ಮನ್ ಗಿಲ್ಲಿಂದ. ಸೊ ಇವ್ರಿಗೆ ODI ಕ್ಯಾಪ್ಟನ್ಸಿ ಎಲ್ಲಿಂದ ತೊಗೊಂಬಂದು ಕೊಡ್ತಾರೆ. ಏನೋ ಒಂದು ಲಕ್ಕು ಒಂದು ನಸೀಬು ಇರುತ್ತಪ್ಪ ಒಂದೊಂದು ಟೈಮು, ಬಂದ್ಬಿಟ್ಟು ಕ್ಯಾಪ್ಟನ್ ಮಾಡಪ್ಪ ಅಂತಾರೆ. ಸೊ ಅದು ಪರ್ಮನೆಂಟ್ ಬರಬೇಕಲ್ಲ, ಪರ್ಮನೆಂಟ್ ಹೌದು ಚೆನ್ನಾಗೇ ಕ್ಯಾಪ್ಟನ್ಸಿ ನಿಭಾಯಿಸ್ರು. ಹಂಗೆ ನೋಡೋಕೋರೆ ಜಸ್ಪ್ರೀತ್ ಬುಮ್ರಾ ಅವರು ಟೆಸ್ಟಲ್ಲಿ ಆಗಿರಲಿ T20 ಆಗಿರಲಿ ಚೆನ್ನಾಗಿತ್ತು ಅವರ ಕ್ಯಾಪ್ಟನ್ಸಿ ರೆಕಾರ್ಡ್ಸು. ಸೊ ಗೊತ್ತಿಲ್ಲ, ನೋಡೋಣ
ಮುಂದೆ ನಸೀಬ್ ಬರ್ದಿತ್ತು ಅಂತಾರೆ, ಹಣೆಯಲ್ಲಿ ಬರ್ದಿತ್ತು ಕ್ಯಾಪ್ಟನ್ಸಿ ಅಂದರೆ ಸಿಕ್ಕೇ ಸಿಗುತ್ತೆ. ಅದು ODI ಕ್ಯಾಪ್ಟನ್ಸಿ ಆಗಿರೋ ಸರಿ, IPL ಕ್ಯಾಪ್ಟನ್ಸಿ ಆಗಿರೋ ಸರಿ. ಅಪ್ಡೇಟ್ ನಂಬರ್ 6, ಒಂಥರ ಲೆಜೆಂಡ್ ಅನ್ನೋದನ್ನೇ ಟ್ರೀಟ್ ಮಾಡ್ತೀವಿ ನಾವು. ವೀರೇಂದ್ರ ಸೆಹ್ವಾಗ್ನ ಅವ್ರ ಬ್ಯಾಟಿಂಗ್ ನೋಡೋದಕ್ಕೆ ಒಂಥರ ಕೂತ್ಕೊಂಡು ನೋಡೋರು, ವೀರೇಂದ್ರ ಸೆಹ್ವಾಗ್ ನೋಡಬೇಕು ಗುರು. ಸೆಹ್ವಾಗ್ ಬ್ಯಾಟಿಂಗ್ ನೋಡೋಕೆ ನಾನು ಕೂಡ ಕಾಯ್ತಿದ್ದೆ ಆ ಟೈಮಲ್ಲಿ. 2011-10 ಆ ಟೈಮಲ್ಲಿ ಕಾಯ್ತಾ ಇದ್ದೆ. ಸೆಹ್ವಾಗ್ ಹೋದ್ರು ಅಂದರೆ TV ಸ್ವಿಚ್ ಆಫ್ ಮಾಡ್ಬಿಟ್ಟು ಕೂತ್ಕೊಂತಿದ್ದೆ, ಯಾಕಂದರೆ ಅವ್ರು ಒಬ್ಬರೇ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಿದ್ದು. ಸೊ ಸೆಹ್ವಾಗ್ ಅಂದ್ರೆ ಲೆಜೆಂಡೇ ಒಂಥರ ನೋಡ್ತು ವೈಟ್ ಬಾಲ್ ಕ್ರಿಕೆಟ್ನ, ರೆಡ್ ಬಾಲ್ ಕ್ರಿಕೆಟಲ್ಲೂ ಕೂಡ. ಸೊ ಅವರೇ ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಈಸ್ ಲೆಜೆಂಡ್ ಆಫ್ ವೈಟ್ ಬಾಲ್ ಕ್ರಿಕೆಟ್ ಅಂತ. ರೆಡ್ ಬಾಲ್ ಹೇಳಿಲ್ಲ ಇವರು, ರೆಡ್ ಬಾಲಲ್ಲಿ ನಾವು ಕೂಡ ಅಂಥ ಮಟ್ಟದ ದೊಡ್ಡ ಮಟ್ಟದ ಲೆಜೆಂಡು ಅನ್ನೋ ಥರ ನಾವು ಕೂಡ ಹೇಳೋದಕ್ಕಾಗೋದಿಲ್ಲ. ಓಕೆ, ವಿರಾಟ್ ಕೊಹ್ಲಿ ಇಸ್ ಲೆಜೆಂಡ್ ಇನ್ ರೆಡ್ ಬಾಲ್, ಬಟ್ ದೊಡ್ಡ ಮಟ್ಟದ ಗೋಟ್ ಗೀಟ್ ಅಂತ ಎಲ್ಲ ಹೇಳೋದಕ್ಕಾಗಲ್ಲ. ಬಟ್ ವೈಟ್ ಬಾಲಲ್ಲಂತೂ ಖಂಡಿತ ವಿರಾಟ್ ಕೊಹ್ಲಿ ಇಸ್ ಎ ಗೋಟ್. ಅಪ್ಡೇಟ್ ನಂಬರ್ 7 ಮಾತಾಡಿದ್ದಾರೆ ಮಗ ಸ್ಟೀಫನ್ ಫ್ಲೆಮಿಂಗ್ಸು, CSK ಕೋಚು ಡೆವಾಲ್ಡ್ ಬ್ರೇವಿಸ್ ಮತ್ತು ಶಿವಮ್ ದುಬೆ ಬಗ್ಗೆ. ಇಬ್ಬರು ಕೂಡ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ, ಅಷ್ಟನ್ನಾಗಿ ರನ್ಸ್ಗಳನ್ನ ಸ್ಕೋರ್ ಮಾಡಿಲ್ಲ ಒಂದು ಟೂರ್ನಮೆಂಟಲ್ಲಿ, ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ. ಸೊ ಏನು ನಾವು ಅನ್ಕೊತಾ ಇರೋದೇನು ಅಂತಂದರೆ, ಬಿಗ್ ಮ್ಯಾಚಸ್ಗಳು ಅಂತ ಬಂದಾಗ ಅಥವಾ ಎಂಡ್ ಸ್ಟೇಜ್ ಅಂತ ಬಂದಾಗ ಗೊತ್ತಿಲ್ಲ ಇಂಥ ಪ್ಲೇಯರ್ಸ್ಗಳನ್ನ ಇವಾಗ ಫಾರ್ಮಲ್ಲಿ ಇಲ್ಲ, ಅಂಥ ಪ್ಲೇಯರ್ಸ್ಗಳನ್ನ ಕೈ ಹಿಡಿಯೋದು ನಮಗೆ ಬಂದ್ಬಿಟ್ಟು ನೋಡಿದ್ದೀವಿ. ಇದನ್ನು ಸಾಕಷ್ಟು ಸಲ ಆಗಿದೆ. ಫಾರ್ಮ್ ಕಳ್ಕೊಂಡಿರುವಂಥ ಪ್ಲೇಯರ್ಸ್ಗಳು, ಸೀಸನ್ ಸ್ಟಾರ್ಟಿಂಗ್ ಅಜೀಬಾಗಿ ಆಡುವಂಥ ಪ್ಲೇಯರ್ಗಳು ಎಂಡ್ ಆಗ್ತಾ ಬರ್ತಾ ಇದ್ದಂಗೆ ಅಥವಾ ಪ್ಲೇ ಆಫ್ಸಿಗೆ ಬಂದ್ಬಿಟ್ಟು ಫೈನಲ್ಸ್ನ ಗೆಲ್ಸಿರುವಂಥದ್ದು ಕೂಡ ಇದೆ. ಫಾರ್ಮಲ್ಲಿ ಇಲ್ಲಿರುವಂಥ ಪ್ಲೇಯರ್ಗಳನ್ನ ಫೈನಲ್ಸ್ ಗೆಲ್ಸಿರುವಂಥ ಉದಾಹರಣೆಗಳೆಲ್ಲ ಇದ್ದಾವೆ. ನಾವೇ ನೋಡಿದ್ವಲ್ಲಪ್ಪ T20 ವರ್ಲ್ಡ್ ಕಪ್ ಅಂತ ತಗೊಳ್ಳಿ ನೀವು. 2024 ವರ್ಲ್ಡ್ ಕಪ್ ವಿರಾಟ್ ಕೊಹ್ಲಿ ಫಾರ್ಮಲ್ಲೇ ಇಲ್ಲ, ಅಲ್ಲಿ ಕಂಟಿನ್ಯೂಸ್ ಫೇಲ್ಯೂರು. 2024 ವರ್ಲ್ಡ್ ಕಪ್ಪಲ್ಲಿ ಫೈನಲ್ ಬಂದ್ಬಿಟ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಮ್ಯಾಚ್ನ ಗೆಲ್ಸಿಲ್ವಾ, ಆ ಥರ ಇವರು ಒಂದು ಹೋಪಲ್ಲಿದ್ದಾರೆ. ಮತ್ತೆ ವಾಪಸ್ ರಿಟರ್ನ್ ಆಗ್ತಾರೆ ಇವರು ಫಾರ್ಮ್ಗೆ. ಡೆವಾಲ್ಡ್ ಬ್ರೇವಿಸ್ ಜೊತೆಗೆ ಶಿವಮ್ ದುಬೆ ಅಂತ ಆಗಬಾರ್ದು ಅಂತ ಏನಿಲ್ಲ, ಆಗ್ಬೋದು. ಅಪ್ಡೇಟ್ ನಂಬರ್ 7, ನಿನ್ನೆ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಒಂದೇ ಮಾತನ್ನ ಹೇಳಿರೋದು, ಜಾಸ್ತಿ ಏನು ಡ್ರ್ಯಾಗ್ ಮಾಡೋಕೆ ಹೋಗಿಲ್ಲ. ಬಿಲ್ಡಪ್ ತೊಗೊಳೋದು, ಎಲಿವೇಶನ್ ತಗೊಳೋದು, ನಾವು ಇನ್ನೂ ಟೇಬಲ್ ಟಾಪಲ್ಲಿದ್ದೀವಿ, ನಾವು ಹಿಂಗಿದ್ದೀವಿ. ಸೋತ್ರು 1-2 ಮ್ಯಾಚ್ 3 ಮ್ಯಾಚ್ ಸೋತ್ರೂ ಕೂಡ ನಾವು ಒಂಥರ ಅವ್ರಿಗೂ ಹೆರಿಮೇನ್ ಇತ್ತು. ಪಂಜಾಬ್ ಕಿಂಗ್ಸು ಕುಗ್ಗಿರಲಿಲ್ಲ, ಅವರು ಇನ್ನೂ ಬಿಲ್ಡಪ್ಪಲ್ಲೇ ಇತ್ತು. ಇವಾಗ ಕುಗ್ಗಿದೆ. 5 ಕನ್ಸಿಕ್ಯೂಟಿವ್ ಲಾಸ್, ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗು. ಮೇಲಿರೋಂಥವ್ರು ಕೆಳಗಡೆ ಉದ್ರೋಗ್ಬಿಟ್ರೆ ಹಂಗೆ ಇವಾಗ ಕೆಳಗಡೆ ಆಯ್ಕೊಂಡು ತಿಂತವ್ರು. ಇವಾಗ ಆ ಥರ ಆಗೋಗ್ಬಿಟ್ಟಿದೆ ಪಂಜಾಬ್ ಕಿಂಗ್ಸ್ ಅವ್ರದ್ದು. ಸೊ ಅವ್ರು ಹೇಳಿದ್ರೆ ಏನು ಅಂದರೆ, ನಾನು ಪಿನ್ ಪಾಯಿಂಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈ ಮ್ಯಾಚ್ ಹಿಂಗೆ ಸೋತ್ವಿ, ನಾವು ಏನಕ್ಕೆ ಸೋತ್ವಿ, ಇಲ್ಲಿ ಸೋತ್ವಿ, ಅಲ್ಲಿ ಸೋತ್ವಿ ಅಂತ ನಾನು ಪಿನ್ ಪಾಯಿಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಪ್ಲೇಯರ್ಸ್ ಮೇಲೆ ಕಾನ್ಫಿಡೆನ್ಸ್ ಇದೆ. ನಾವು ಇನ್ನು 2 ಮ್ಯಾಚ್ ಇದೆ, 2 ಮ್ಯಾಚ್ನೂ ಗೆಲ್ಲಬೇಕು. ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಬೇಕು ಅಂದರೆ ನಾವು ಶತಾಯಗತಾಗಿ ಗೆಲ್ಲೋದಕ್ಕೆ ನೋಡ್ತೀವಿ. ಅಂದರೆ RCB ಅಗೇನ್ಸ್ಟ್ ಕೂಡ ಒಂದು ಮ್ಯಾಚ್ ಇದೆ, ಗೆದ್ದೇ ಗೆಲ್ತೀವಿ ಅನ್ನೋ ಥರ ಹೇಳಿಲ್ಲ, ಗೆಲ್ಲೋದಕ್ಕೆ ನೋಡ್ತೀವಿ. ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ಬೋದು ನಾವು ಅನ್ನೋ ಥರ. ಅಂದರೆ ಇನ್ನು ಆ ಇಂಟೆಂಟಲ್ಲೇ ಇರಬೇಕು, ಗೆದ್ದೇ ಗೆಲ್ತೀವಿ ಅನ್ನೋ ಇಂಟೆಂಟಲ್ಲೇ ಇರಬೇಕು. ಇಲ್ಲ ಅಂದರೆ ಎಲ್ಲಿ ಕಾನ್ಫಿಡೆನ್ಸ್ ಲೋ ಆಯಿತು ಅಂದರೆ, ಹೌದು ಕಾನ್ಫಿಡೆನ್ಸ್ ಏನು ಇವ್ರದ್ದು ಲೋ ಆಗಿರಲಿಲ್ಲ. 3 ಮ್ಯಾಚ್ ಸೋತ್ರು ಕೂಡ ಲೋ ಆಗಿರಲಿಲ್ಲ. ಬಟ್ 4ನೇ ಮ್ಯಾಚ್ ಸೋತ್ರಲ್ಲ, ಅವಾಗ ಲೋ ಆಯಿತು. 5ನೇ ಮ್ಯಾಚ್ ಸೋತಾದ ನಂತರ, 9ನೇ ಮ್ಯಾಚ್ ಸೋತಾದ ನಂತರ ಸಿಕ್ಕಾಪಟ್ಟೆ ಲೋ ಆಗ್ಬಿಡ್ತು. ಸೊ ನೋಡೋಣ, ಕಾನ್ಫಿಡೆನ್ಸ್ನ ಬೂಸ್ಟ್ ಅಪ್ ಮಾಡ್ಕೊಂಡು ಬರೋದು ಸುಮ್ಮನೆ ಮಾತು ಅಲ್ವೇ ಅಲ್ಲ, ಕಾದು ನೋಡೋಣ. ಅದು ಇಂಥ ಕೊಲ್ಯಾಪ್ಸ್ ಆಗಿರುವಂಥ ಟೀಮ್ಗೆ. ಅಪ್ಡೇಟ್ ನಂಬರ್ 8, ತಿಲಕ್ ವರ್ಮಾ ಅವರು ಫಿನಿಶಿಂಗ್ ರೋಲ್ ಬಗ್ಗೆ ಮಾತಾಡಿದರೆ. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿರುವಂಥ ರೋಲು ಗೇಮ್ನ ಫಿನಿಶ್ ಮಾಡಬೇಕಂತವ್ರು. ಅಂದರೆ ಪೊಸಿಷನ್ ಯಾವ ಪೊಸಿಷನಲ್ಲಿ ಬರ್ಬೋದು, ಓಪನಿಂಗಲ್ಲಾದ್ರು ಬರ್ಬೋದು, ಓಪನಿಂಗಲ್ಲಿ ಬರಲ್ಲ, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು, ಅಥವಾ 7 ಬರ್ಬೋದು. ವರ್ಲ್ಡ್ ಕಪ್ಸಲ್ಲಿ ನೋಡಿದಿಲ್ಲಪ್ಪ 6 ಎಲ್ಲ ಆಡಿಸ್ತಾ ಇದ್ರು. ಸೊ ಅವ್ರಿಗೆ ಇಷ್ಟವಾಗಿರುವಂಥ ರೋಲು ಫಿನಿಶಿಂಗ್ ರೋಲ್ ಅಂತೆ. ನಾನು 20 ಓವರ್ವರೆಗೂ ಆಡಬೇಕು, 20ನೇ ಓವರ್ವರೆಗೂ ನಿಂತ್ಕೊಂಡು ನಾನು ಮ್ಯಾಚ್ನ ಮುಗಿಸ್ಬೇಕು. ಫಸ್ಟ್ ಬ್ಯಾಟಿಂಗ್ ಆಡ್ತಿತ್ತೋ ಸೆಕೆಂಡ್ ಬ್ಯಾಟಿಂಗ್ ಆಡ್ತಿರ್ತೀವೋ, ಮ್ಯಾಚ್ನ ಒಟ್ಟಲ್ಲಿ ಮುಗಿಸ್ಬೇಕು, ಸಖತ್ತಾಗಿ ಆಡಬೇಕು, ಲಾಸ್ಟ್ವರೆಗೂ ನಾನು ಇರಬೇಕು ಬ್ಯಾಟಿಂಗ್ ಆಡೋದು. ಸೊ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ವರ್ಲ್ಡ್ ಕಪ್ಪಲ್ಲೆಲ್ಲ ಮಸ್ತಾಗಿ ಆಡ್ಕೊಂಡು ಬಂದಿದೆ. ಸೊ ಅದರಿಂದನೇ 1-2 ಮ್ಯಾಚ್ ನಂಗೆ ಗೆಲ್ತಿದ್ದೀನಿ ಮುಂಬೈ ಇಂಡಿಯನ್ಸ್ಗೆ ಅಂತ ಕೂಡ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 9, ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ರವಿ ಶಾಸ್ತ್ರಿ ಅವರು T20 ವರ್ಲ್ಡ್ ಕಪ್ಪಿಗೆ ಕ್ಯಾಪ್ಟನ್ನ. ಇನ್ನು ಸಿಕ್ಕಾಪಟ್ಟೆ ದೂರ ಇದೆ, 2028 ODI ಆಗಬೇಕು ಆಮೇಲೆ ಇರೋದು. ಸೊ ಇವ್ರು ಇವಾಗಲೇ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಏನೇನಾಗುತ್ತೋ ಕತೆ, ಬಂಡವಾಳಗಳು ಇನ್ನೂ ಏನೇನು ಯಾರು ಹೆಂಗೆ ಆಗ್ತಾವೆ 2 ವರ್ಷದಲ್ಲಿ ಗೊತ್ತಿಲ್ಲ. ಇನ್ನು ರೀಸೆಂಟಾಗಿ ಗೆದ್ದಿದ್ದೀವಿ T20 ವರ್ಲ್ಡ್ ಕಪ್ನ. ಇವರು ಪ್ರೆಡಿಕ್ಟ್ ಮಾಡ್ತಾರೆ ಸೂರ್ಯಕುಮಾರ್ ಯಾದವ್ಗೆ ರಿಪ್ಲೇಸ್ಮೆಂಟ್ನ ಹುಡುಕ್ತಾ ಇರ್ತಾರೆ ಇಂಡಿಯಾ. ಸೊ ನಾನು ಅನ್ಕೊತೀನಿ, ಹೌದು ಮಧ್ಯದಲ್ಲೆಲ್ಲ ಕ್ಯಾಪ್ಟನ್ಸಿ ಬಯಲಾಟರ್ ಸೀರೀಸ್ ಎಲ್ಲ ನಿಭಾಯಿಸಬೇಕಲ್ಲ. ಸೊ ಅದಕ್ಕೆ ಇವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್ನ ಕ್ಯಾಪ್ಟನ್ನಾಗಿ ನಾನು ಆಯ್ಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಗೊತ್ತಿಲ್ಲ ಇನ್ಸೈಡ್ ಇನ್ಫಾರ್ಮೇಷನ್ ಇವ್ರು ಬಂದಿದೆಯೋ ಅಥವಾ ಸುಮ್ಮನೆ ಇವ್ರು ಹೇಳ್ತಾ ಇದ್ರು ಅಂತ. ಬಟ್ ಅವ್ರು ಹೇಳ್ತಾ ಇರೋ ಪ್ರಕಾರ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ. ಯಾಕಂತಂದರೆ ಅವರು ಚೆನ್ನಾಗಿ ತೊಗೊಂಬಂದಿದ್ರೆ T20 ಸೈಡಲ್ಲಿ ಒಳ್ಳೆ ಒಂಥರ ಪಕ್ಕ ಆಗಿರುವಂಥ ಪ್ಲೇಯರ್ ಆಗಿದ್ದಾರೆ. ಓಪನಿಂಗ್ ಸ್ಲಾಟಲ್ಲಿ ಬೇರೆ ಬರ್ತಾರೆ, ಪಕ್ಕ ಕನ್ಫರ್ಮ್ಡ್ ಸ್ಲಾಟ್ ಅವ್ರದ್ದು, ಇವಾಗ ಕನ್ಫರ್ಮ್ಡ್ ಸ್ಲಾಟ್ ಅವ್ರದ್ದು. ಆದ್ದರಿಂದ ಅವ್ರು ಕ್ಯಾಪ್ಟನ್ಸಿ ಮಾಡ್ತಾನೆ ಮಸ್ತಾಗಿರ್ತಾರೆ. ರಾಜಸ್ಥಾನ್ ರಾಯಲ್ಸ್ಗೂ ಕೂಡ ಪ್ರೂವ್ ಮಾಡಿದ್ದಾರೆ ಅಂತ. ಬಟ್ ಅವ್ರಿಗೆ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇಲ್ಲ ಸರ್, ಇಲ್ಲಿ ಇವ್ರಿಗೆ CSK ಅವ್ರಿಗೆ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇಲ್ವಲ್ಲ. ಸೊ ಒಂಥರ ಕ್ವೆಶನಬಲ್ ಆಗಿದೆ ಇವಾಗ. ಯಾಕಂದರೆ ಅವ್ರು ಕ್ಯಾಪ್ಟನ್ಸಿನ IPL ಬಿಟ್ಬಿಟ್ಟಿದ್ರೆ, ಇಲ್ಲೂ ಕೂಡ ಕ್ಯಾಪ್ಟನ್ಸಿ ನಿಭಾಯಿಸಿತ್ತು ಅಂದರೆ ಚೆನ್ನಾಗೇ ಇರೋದು. ಸೊ ಕಾದು ನೋಡೋಣ. ಅಂದರೆ ಅಲ್ಲಿ IPL ಕ್ಯಾಪ್ಟನ್ಸಿ ನಿಭಾಯಿಸಿಲ್ಲ ಅನ್ನೋ ಮಾತ್ರಕ್ಕೆ ಇಲ್ಲಿ ನಿಭಾಯಿಸಬಾರ್ದು ಅನ್ನೋ ಥರ ಏನಿಲ್ಲ, ಇಲ್ಲೂ ಕೂಡ ನಿಭಾಯಿಸ್ಬೋದು. ಯಾಕಂದರೆ ನೋಡಿದ್ರಲ್ಲಪ್ಪ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದ್ದಿಲ್ಲ IPL ಅಲ್ಲಿ ನಿಭಾಯಿಸ್ತಿಲ್ವಾ ಹಾಗೆ. ಅಪ್ಡೇಟ್ ನಂಬರ್ 10, ರಚಿನ್ ರವೀಂದ್ರ ಅವರು KKR ಇಂದ ಈಚೆಗಡೆ ಹೋಗಿದ್ದಾರೆ, ಔಟ್ ಫ್ರಮ್ ದ ಟೀಮ್ ಅಂತ ಅಪ್ಡೇಟ್ ಬಂದಿದೆ. KKR ಹೌದು ಇನ್ನು ಮಿಕ್ಕಿರುವಂಥ ಮ್ಯಾಚ್ಗಳನ್ನ ಎಲ್ಲ ಗೆದ್ದರೂ ಸಹ ಅವ್ರು ಕ್ವಾಲಿಫೈ ಆಗೋದು ಕ್ವಶನಬಲ್ ಆಗಿದೆ. ನೆಟ್ ಬರ್ಬೋದು ಇವ್ರ ಜೊತೆಗೆ, ಪಂಜಾಬ್ ಕಿಂಗ್ಸ್ ಅವ್ರ ಜೊತೆಗೆ, ಅಥವಾ ಆಗಿಲ್ಲ ಅಂದರೂ ಆಶ್ಚರ್ಯ ಪಡುವಂಥದ್ದಿಲ್ಲ. ಅದಕ್ಕೋಸ್ಕರ ಇವ್ರನ್ನ ಆಡಿಸ್ತಾನೂ ಕೂಡ ಇರಲಿಲ್ವಲ್ಲ, ಕಳ್ಸಿದ್ರಂತೆ ನ್ಯೂಜಿಲೆಂಡಿಗೆ ವಾಪಸ್ಸು. ಹೋಗಪ್ಪ ಅವರೇ ಹೇಳಿರ್ತಾರೆ ನಾನು ಹೋಗ್ತೀನಿ ಬಿಡೋಗುರು, ಇನ್ನೇನು ಆಡಿಸ್ತಾ ಇಲ್ಲ, 1 ಮ್ಯಾಚ್ನ ಅವಕಾಶ ಕೊಡ್ತಾ ಇಲ್ಲ ನೀವು ಅಂತ ಹೇಳ್ಬಿಟ್ಟು
ಓಡಾಗಿದ್ದಾರಂತೆ. ಯಾವ ಸೀರೀಸ್ ಇದೆ ಅವರಿಗೆ ನೆಕ್ಸ್ಟು ನ್ಯೂಜಿಲ್ಯಾಂಡ್, ನೆಕ್ಸ್ಟು ಯಾರು ಅಗೇನ್ಸ್ಟ್ ಅವ್ರಿಗಿರೋದು ಇಂಗ್ಲೆಂಡ್ ಅಗೇನ್ಸ್ಟ್ ಟೋರ್ ಇದೆ, ಟೆಸ್ಟ್ ಸೀರೀಸ್ ಇದೆ. ಸೊ ಇದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಬೇಕು ಅಂತ ಹೋಗಿದ್ದಾರಂತೆ. ಏನು ಬಿಗ್ ಡೀಲ್ ಏನಲ್ಲ, ಯಾಕಂದರೆ ಅವ್ರು ಆಡಿಸ್ತಾನೆ ಇರಲಿಲ್ಲ. ಆ್ಯಂಡ್ ಸೀನಲ್ಲೂ ಕೂಡ ಇರಲಿಲ್ಲ, ಅವರು ಆಡಿಸ್ತಾರೆ ಅಂತ ಒಂದು ಕಂಟೆನ್ಷನ್ಲೂ ಕೂಡ ಇರಲಿಲ್ಲ. ಸೊ ವೆಲ್ ಆ್ಯಂಡ್ ಗುಡ್ ಅಂತಲೇ ಹೇಳ್ತೀನಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇಷ್ಟು ಆಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ.